ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ಮನೆ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಾದಮೇಲೆ ರಂಗೋಲಿನ ಹಾಕ್ತಾ ಇದ್ದೀನಿ. ಸಮ್ಟೈಮ್ಸ್ ಯಾವಾಗಲೂ ಸೇಮ್ ಒಂದೇ ರೀತಿ ಫಾಲೋ ಮಾಡೋಕ್ಕಾಗೋದಿಲ್ಲ. ಈ ಮನೆಗೆ ಶಿಫ್ಟ್ ಆದಾಗಿಂದ ಅಡ್ರೆಸ್ ಚೇಂಜ್ ಮಾಡಿಸಿರಲಿಲ್ಲ. ಸೊ ಸಿಲಿಂಡರ್ ಈ ಲೊಕೇಶನ್ಗೆ ಬರದೇ 2 ಸರಿ ಕ್ಯಾನ್ಸಲ್ ಆಗಿತ್ತು. ಬೆಳಗ್ಗೆ ಹಾಲು ಕಾಯಿಸ್ಬೇಕಾದ್ರೆ ಸಿಲಿಂಡರ್ ಖಾಲಿ ಆಗಿಬಿಡ್ತು. ಬ್ರೇಕ್ಫಾಸ್ಟ್ ಏನೂ ಕುಕ್ ಮಾಡೋಕ್ಕಾಗಿರಲಿಲ್ಲ. ಹರ್ಷಕ್ಕೆ ಬಾಕ್ಸ್ಗೆ ಜಸ್ಟ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಷ್ಟೇ ಹಾಕಿ ಕಳಿಸಿದ್ದು. ಆ್ಯಕ್ಚುಲಿ ಸ್ಯಾಟರ್ಡೇ ಅವನಿಗೆ ಹಾಫ್ ಡೇ ಕ್ಲಾಸಸ್ ಮಾತ್ರನೇ ಇರುತ್ತೆ. ಸೊ ಹಾಗಾಗಿ ಬರೀ ಸ್ನ್ಯಾಕ್ಸ್ ಮಾತ್ರ ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಇತ್ತು, ಫ್ರೂಟ್ಸ್ನು ಕಟ್ ಮಾಡಿ ಹಾಕಿ ಕಳಿಸಿದ್ದೆ. ಸೊ ಕೆಲಸ ಎಲ್ಲ 9:30 ಮೇಲೇ ಸ್ಟಾರ್ಟ್ ಆಗಿದ್ದು. ಆಮೇಲೆ ಸಿಲಿಂಡರ್ನ ಹೋಗಿ ತಗೊಂಡು ಬಂದಿದ್ದಾದಮೇಲೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಮಾರ್ನಿಂಗ್ ಏನು ಪೂಜೆ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈವ್ನಿಂಗ್ ಕೂಡ ಎಲ್ಲೋ ಹೊರಗಡೆ ಹೋಗಬೇಕು ಅನ್ನೋ ರೀಸನ್ಗೆ ಈವ್ನಿಂಗು ಸಹ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡಿದೆ. ಸೊ ಈಗ ಒಂದು ಸಿಂಪಲ್ ರಂಗೋಲಿನ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಕುಕ್ಕಿಂಗ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿತ್ತು. ನಾನು ವೈಶು ಮಾತ್ರ ಮನೇಲಿದ್ದರೆ ಸಮ್ಟೈಮ್ಸ್ 12 o'clock ಆಗಿಬಿಡುತ್ತೆ ಬ್ರೇಕ್ಫಾಸ್ಟಿನ ಅಷ್ಟರಲ್ಲಿ. ಎಲ್ಲ ಹೋಗ್ತಾ ಇದ್ದೀವಿ ನಾವು ಸ್ಕೂಲ್ ಹತ್ರ ಹೋಗಿ ಡಿಮಾರ್ಟ್ ಒಂದಷ್ಟು ಗ್ರಾಸರೀಸ್ನ ಪರ್ಚೇಸ್ ಮಾಡಬೇಕಾಯಿತು. ಹರ್ಷನ ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೇ ಹಾಗೆ ತಗೊಂಡು ಮನೆಗೆ ಬಂದಿದ್ದು. ಮಧ್ಯಾಹ್ನದ ಅಡುಗೆಗೂ ಬೇಕು ಅಂತೇಳಿ ಹೆವಿಯಾಗೇನು ಮಾಡಲಿಲ್ಲ, ಲೈಟಾಗಿ ದಹಿ ತಡ್ಕ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮೊಸರು ಒಗ್ಗರಣೆ ಅಂತೀವಲ್ವ, ಅದೇನೇ ಗೈಸ್. ಆಬ್ವಿಯಸ್ಲಿ ಎಲ್ಲರ ಮನೆಗಳಲ್ಲೂ ಮಾಡೇ ಮಾಡ್ತೀರಾ. ಸೊ ನಾನೇನು ಸ್ಪೆಷಲಾಗಿ ಮಾಡ್ತಿಲ್ಲ, ಸೇಮ್ ಅದನ್ನೇ ಮಾಡ್ತಾಯಿದ್ದೀನಿ. ಬರಬೇಕಾದ್ರೇ ಹಾಗೆ ಕರ್ಡ್ ತೊಗೊಂಡು ಬಂದಿದ್ದೆ. ಸೊ ದಹಿ ತಡ್ಕ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಒಂದು ದೊಡ್ಡ ಸೈಜ್ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಲೈಟಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಸಿಡಿಯುತ್ತಲ್ವ, ಸೊ ಹಾಗಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೊಸರು ಎಷ್ಟು ಬೇಕೋ ಕ್ವಾಂಟಿಟಿ ಎಷ್ಟು ಜನಕ್ಕೆ ಬೇಕೋ ಅನ್ನೋದನ್ನ ನೋಡಿಕೊಂಡು ಮೊಸರು ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಅಡುಗೆ ಮಾಡಿ ಊಟ ಮುಗಿಸ್ಕೊಂಡು ಸೊ ಊಟ ಎಲ್ಲ ಮುಗ್ದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಪ್ಪಟ್ಟನ್ನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹರ್ಷ ನಿಪ್ಪಟ್ಟಿಲ್ಲ ಕೋಡ್ಬಳೆ ಏನಾದರೂ ಮಾಡೋಕ್ಕೆ ಕೇಳ್ತಾ ಇದ್ದ. ಸೊ ಅದಕ್ಕೆಲ್ಲ ನಿಪ್ಪಟ್ಟು ಅದೆಲ್ಲ ಏನಾದರೂ ಮಾಡಬೇಕಂದ್ರೆ ಅಕ್ಕಿ ಹಿಟ್ಟು ಎಲ್ಲ ಮಿಲ್ ಮಾಡಿಸ್ಕೊಂಡು ನೆನೆಸಿ ಎಲ್ಲ ಮಾಡಬೇಕಲ್ವ. ಸೊ ಆ ಥರ ಮಾಡೋದು ಬೇಡ, ಇನ್ಸ್ಟೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮೈದಾ ಹಿಟ್ಟಲ್ಲಿ ನಿಪ್ಪಟ್ಟನ್ನ ಮಾಡಿಕೊಂಡ್ರೆ ಬೇಗ ಮುಗಿಯುತ್ತೆ. ಸೊ ರಿಸ್ಕಾಗೂ ಏನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟು ಅಷ್ಟೊಂದು ಒಳ್ಳೆಯದಲ್ಲ, ಬಟ್ ಸ್ಟಿಲ್ ತುಂಬ ರೇರಾಗಿ ತೊಗೊಳೋದ್ರಿಂದ ಓಕೆ ಅಂತ ಅಂದ್ಕೊಂಡು ಮೈದಾ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. 150 grams ಅಷ್ಟು ಮೈದಾ ತೊಗೊಂಡಿದ್ದೆ. ಓಂಕಾಳಿದ್ರೆ ಓಂಕಾಳನ್ನ ಸೇರಿಸ್ಕೋಬೋದು, ಇಲ್ಲಾಂದರೆ ಜೀರಿಗೆನ ಆ್ಯಡ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ರವೆನ ಆ್ಯಡ್ ಮಾಡ್ಕೊಂಡಿದ್ದೆ. ಮೀಡಿಯಮ್ ರವೆ ಅಂತಾರಲ್ವ, ಬನ್ಸಿ ರವೆ, ಅದನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ರವೆ ಒಂದು ಆ್ಯಡ್ ಮಾಡಿದ್ರೆ ಸಾಕು, ಕಾರ್ನ್ಫ್ಲೋರ್ ಆ್ಯಡ್ ಮಾಡಿಲ್ಲ ಅಂದರೂ ಕ್ರಿಸ್ಪಿಯಾಗಿಯೇ ಬರುತ್ತೆ. ಆ್ಯಂಡ್ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೆ. 1 ರಿಂದ 2 ಟೇಬಲ್ ಸ್ಪೂನಷ್ಟು ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರ್ತೀವಲ್ವ, ಆ ಎಣ್ಣೆನ ಹಾಕ್ಕೊಂಡು ಬಿಸಿ ನೀರನ್ನು ಕಾಯಿಸಿ ತಣ್ಣಗೆ ಮಾಡಿದ್ದ ನೀರನ್ನು ಅಲ್ಲಲ್ಲಿ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಚಪಾತಿಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೆ. ಇದನ್ನೇನು ಸ್ವಲ್ಪ ಹೊತ್ತು ನೆನಿಬೇಕು ಬಿಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಜಸ್ಟ್ ಚಪಾತಿ ಥರ ಮಿಕ್ಸ್ ಮಾಡಿಕೊಂಡು ಒಂದು ದೊಡ್ಡ ಸೈಜ್ ಬಾಲ್ಸ್ ಥರ ಒಂದು 4 ರಿಂದ 5 ಬಾಲ್ಸ್ ಆಯಿತು ನಾನು ತಗೊಂಡಿದ್ದ ಕ್ವಾಂಟಿಟಿಗೆ. ಸೊ ಈ ರೀತಿ ನೋಡ್ತಾ ಇರ್ಬೋದಲ್ವ, ಈ ರೀತಿ ನಾನು ಬಾಲ್ಸ್ ಥರ ಮಾಡಿಕೊಂಡು ದೊಡ್ಡದಾಗಿ ಚಪಾತಿ ಥರ ಮಾಡಿಕೊಂಡೆ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ರೋಟಿ ಮೇಕರ್, ಚಪಾತಿ ಮೇಕರ್ ಇರುತ್ತೆ ಅಲ್ವಾ, ಅದೇನಾದರೂ ಇದ್ದರೆ ಚಿಕ್ಕದಾಗಿ ಮಾಡಿಕೊಂಡು ಅದರಲ್ಲೇ ಒತ್ಕೊಂಡ್ಬಿಡ್ಬೋದು, ಈಸಿ ಆಗುತ್ತೆ. ಸೊ ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾನು ಚಪಾತಿ ಥರ ಮಾಡಿಕೊಂಡು ಒಂದು ಗ್ಲಾಸ್ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಎಲ್ಲೂ ಜಾಸ್ತಿ ಹಸಿಟ್ಟು ಹಾಕಿ ಇದನ್ನು ಲಟ್ಟಿಸ್ಕೊತಾ ಇಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಲಟ್ಟಿಸ್ಬೇಕಾದ್ರೇ ತಿರುಗ್ತಾ ಇರುತ್ತೆ, ಅದು ರೌಂಡ್ ಆಗ್ತಾನೆ ಇರುತ್ತೆ.
ಸೊ ಜಾಸ್ತಿ ಅಗಲ ಅಂದರೆ ತೆಳುವಾಗಿ ಮಾಡ್ಕೊಬೇಕಲ್ವ. ಸೊ ನೀವು ಎಷ್ಟು ಲಟ್ಟಿಸ್ತೀರೋ ಅಷ್ಟು ಅಗಲವಾಗಿ ಆಗುತ್ತೆ. ತುಂಬ ತೆಳುವಾಗಿದ್ದರೆ ನಿಪ್ಪಟ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ದಪ್ಪದಾಗಿ ಮಾಡಿಕೊಂಡ್ರೆ ಪೂರಿ ಥರ ಆಗಿಬಿಡುತ್ತೆ. ಸೊ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನನಗೆ ಚಪಾತಿ ಮಣೆ ಮೇಲೆ ಲಟ್ಟಿಸೋದಕ್ಕಿಂತ ಈ ರೀತಿ ಕಲ್ಲು ಮೇಲೆ ಲಟ್ಟಿಸ್ಕೊಂಡ್ರೆ, ಅಂದರೆ ಕಿಚನ್ ಕೌಂಟರ್ ಟಾಪ್ ಇರುತ್ತಲ್ವ, ಅದ್ರ ಮೇಲೆ ಲಟ್ಟಿಸ್ಕೊಳ್ಳೋದಕ್ಕೆ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಸೊ ಅದಕ್ಕೆ ನಾನು ಅದ್ರ ಮೇಲೇ ಶೇಪ್ಸ್ ಮಾಡ್ಕೊತಾ ಇದ್ದೀನಿ, ಐ ಮೀನ್ ಲಟ್ಟಿಸ್ಕೊತಾ ಇದ್ದೀನಿ. ಈಗ ಈ ಥರ ರೌಂಡಾಗಿ ಏನಾದರೂ ಇದ್ದರೆ ಅದರಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಚಪಾತಿ ಮೇಕರಲ್ಲಿ ಮಾಡಿಕೊಂಡ್ರೆ ಒಂದೊಂದೇ ಸಿಂಗಲಾಗಿ ಬರುತ್ತೆ. ಬಟ್ ಆ ಥರ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆ್ಯಂಡ್ ಬೇಗನೂ ಆಗುತ್ತೆ. ಒಂದೊಂದೇ ಲಟ್ಟಿಸ್ಕೊಳ್ಳೋ ಬದಲು ಈ ರೀತಿ ದೊಡ್ಡದಾಗಿ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಗ್ಲಾಸಲ್ಲಿ ಈಸಿಯಾಗಿ ಶೇಪ್ಸ್ ಬರುತ್ತೆ ಅಲ್ವಾ. ಅಂದರೆ ಸ್ವಲ್ಪ ದಪ್ಪ, ಐ ಮೀನ್ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ನೀವು ಚಪಾತಿ ಮೇಕರಲ್ಲೇ ಮಾಡ್ಕೊಬೇಕು. ಸಾಕು ಚಿಕ್ಕದಾಗಿದ್ದರೆ 1 ಟೈಮ್ 2 ಟೈಮ್ ಸ್ನ್ಯಾಕ್ಸ್ಗೆ ಅಲ್ವಾ. ಸೊ ಈ ರೀತಿ ಚಿಕ್ಕದಾಗಿದ್ದರೆ ಸಾಕಾಗತ್ತೆ ಅಂದ್ಬಿಟ್ಟು ನಾನು ದೊಡ್ಡದಾಗಿ ಲಟ್ಟಿಸ್ಕೊಂಡು ಗ್ಲಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡ್ತು ಅಂತ. ಮಿಕ್ಕಿರೋ ಹಿಟ್ಟನ್ನು ಸೇಮ್ ಅದೇ ರೀತಿಯೇ ಹೋಲ್ಸ್ ಮಾಡ್ಕೊತಾ ಇದ್ದೀನಿ, ಅಂದರೆ ಚಪಾತಿ ಶೇಪ್ಸ್ ಥರ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ. ತೆಳ್ಳಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಎಣ್ಣೆಗೆ ಹಾಕಿದ ತಕ್ಷಣ ಬೇಗ ಫ್ರೈ ಆಗಿಬಿಡುತ್ತೆ. ಸೊ ಒಂದೇ ಸರಿನೇ ಎಲ್ಲನೂ ಒಂದೇ ಸರಿ ಲಟ್ಟಿಸ್ಕೊಂಡು ಆಮೇಲೆ ಆಯಿಲಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಮುಗಿಯುತ್ತೆ. ಇದಕ್ಕೆ ನೋಡಿ ಎಷ್ಟು ತೆಳ್ಳಗಿದೆ. ಬೇಡ ಮಮ್ಮಿ ಅಮ್ಮಮ್ಮು ನಾನು ಮೈಂಡ್ ಸೆಟ್ಟಲ್ಲಿ ಒಂದು ಫಿಕ್ಸ್ ಆಗಿರ್ತೀನಿ. ನಾನು ಅಂದ್ಕೊಂಡಂಗೆ ಬಂದುಬಿಟ್ರೆ ನನಗೊಂಥರ ಖುಷಿ. ಅಂದ್ಕೊಂಡಂಗೆ ಬಂದಿಲ್ಲ ಅಂದರೆ ಎಲ್ಲಾದರೂ ಬಿಡೋಣ ಅನ್ನೋ ಅಷ್ಟು ಕೋಪ ಬರುತ್ತೆ ಅಲ್ವಾ. ಆಗಿದ್ರೆ ಪೂರಿ ತರ ಆಗ್ಬಿಡುತ್ತೆ, ಉಬ್ಬದಂಗೆ ಆಗ್ಬಿಡುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ಸೊ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮುಖ ಕಾಣಿಸುತ್ತೆ ಇದರಲ್ಲಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಬಿಕಾಸ್ ತುಂಬ ಚಿಕ್ಕದಾಗಿರುತ್ತೆ ಅಲ್ವಾ, ನಾವು ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಫ್ರೈ ಮಾಡ್ಕೊಬೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ಎಣ್ಣೆಗೆ ಹಾಕ್ಕೊಂಡ್ರೆ ಬೇಗ ಮೇಲೆ ಬಂದುಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತೆಳ್ಳಗಿದೆ ಅಲ್ವಾ. ಸೊ ಬೇಗ ಟರ್ನ್ ಆಗಿಬಿಡ್ತು, ಅದೇನೇ ಟರ್ನ್ ಆಗೋಯ್ತು. ಆ್ಯಕ್ಚುಲಿ ಮೈದಾ ಹಿಟ್ಟಲ್ಲಿ ನಾನು ಯಾವಾಗಲೂ ಮಾಡಿರಲಿಲ್ಲ. ಯಾವಾಗಲೂ ಅಕ್ಕಿನ ನೆನೆಸಿ ಹುರಿದು ಬೇಳೆಕಾಳೆಲ್ಲ ಹಾಕ್ಕೊಂಡು ಆ ಥರ ಮಾಡ್ತಾಯಿದ್ದೆ. ಬಟ್ ಫಸ್ಟ್ ಟೈಮ್ ಮೈದಾಲಿ ಟ್ರೈ ಮಾಡಿದ್ದು. ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದು ಬೇಗನೂ ಫ್ರೈ ಆಗುತ್ತೆ ಆ್ಯಂಡ್ ಬೇಗ ಕಲರು ಚೇಂಜ್ ಆಗುತ್ತೆ. ಇದು ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕೊಂಡಿತ್ತಲ್ವ, ಅದನ್ನು ಹೀಗೆ ರ್ಯಾಂಡಮಾಗಿ ಎಣ್ಣೆಯಲ್ಲಿ ಹಾಕ್ಕೊಂಬಿಟ್ಟೆ. ಬಿಕಾಸ್ ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ಒಂಥರ ಸಾಕಾಗ್ಬಿಟ್ಟಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ಕಾಫಿ ಟೀ ಏನಾದರೂ ಕುಡಿಯೋಂಗಿದ್ರೆ ಇನ್ಸ್ಟೆಂಟಾಗಿ ಇದು ಮನೇಲಿ ಮಾಡ್ಕೋಬೋದು. ತುಂಬ ಲಾಂಗ್ ಟೈಮ್ ಏನಾಗೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 15 to 20 ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು. ಜಸ್ಟ್ ಚಪಾತಿಗೆ ಯಾವ ಥರ ಮಿಕ್ಸ್ ಮಾಡಿಕೊಂಡು ಲಟ್ಟಿಸ್ಕೊತೀವೋ ಸೇಮ್ ಅದೇ ಥರನೇ ಬೇಗ ಮುಗ್ದೋಗ್ಬಿಡುತ್ತೆ. ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ಇದು ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮಾಡಿದ್ದು. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ, ಸಖತ್ ಕ್ರಿಸ್ಪಿಯಾಗಿತ್ತು ಗೈಸ್. ನಾವು ಯಾವ ರೀತಿ ತೆಳ್ಳಗೆ ಮಾಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಹಾಗೆ ಟ್ರೈ ಮಾಡಿ. ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತ ನೀವು ಮನೇಲಿ ಟ್ರೈ ಮಾಡಿ ಆಯಿತಾ. ನಿಮ್ಗೇನಾದರೂ ಚೆನ್ನಾಗಿ ಬಂದಿದೆ ಇದೇ ಥರ ಅಂತಂದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನನಗೂ ತುಂಬ ಖುಷಿಯಾಗುತ್ತೆ. ಇಲ್ಲಿ ಸಂಡೇದು ಕ್ಲಿಪ್ಸ್ ಆ್ಯಡ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಕಟ್ಲೆಟ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಗೈಸ್. ಇದೊಂದು 2 to 3 ಮಿನಿಟ್ಸ್ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಲಾಂಗ್ ಟೈಮ್ ಏನೂ ಇಲ್ಲ. ಆ್ಯಕ್ಚುಲಿ ಕಟ್ಲೆಟ್ ಮಾಡೋದಕ್ಕೆ ಮ್ಯಾರಿನೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಒಂದು 250 ಗ್ರಾಮ್ಸ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಸಾಕು. ನಾವು ಅಷ್ಟು ತೊಗೊಂಡ್ರೆ ಅದ್ರದ್ದು ಕ್ವಾಂಟಿಟಿ ನಾವು ಸೀಸನಿಂಗ್ ಮಾಡ್ಕೊತೀವಿ ಅಲ್ವಾ, ಈರುಳ್ಳಿ ಆಲೂಗಡ್ಡೆ ಎಲ್ಲ. ಸೊ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ. ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆನ 2 ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಚಿಕನ್ಗೆ ಬಂದು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು, ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿಕೊಂಡು ಅದನ್ನು ಒಂದು 2 to 3 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಕೊಂಡು, ಸೇಮ್ ಆಲೂಗಡ್ಡೆ ಮತ್ತು ಚಿಕನ್ ಎರಡನ್ನೂ ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡು 3 ವಿಷಲ್ಸ್ನ ಕೂಗಿಸ್ಕೊಂಡೆ.
3 ವಿಷಲ್ಸ್ ಆದರೆ ಮತ್ತೆ ಡೀಪ್ ಫ್ರೈ ಮಾಡ್ಕೊತೀವಿ ಅಲ್ವಾ, ಸೊ 3 ವಿಷಲ್ಸ್ ಆದರೆ ಸಾಕು, ಅಷ್ಟು ಕುಕ್ ಆಗಿದ್ರೆ ಸಾಕಾಗುತ್ತೆ. ಈಗ ಮೇಲೆ ಕೋಟಿಂಗ್ ಮಾಡ್ಕೊತೀವಲ್ವ ಕಟ್ಲೆಟ್ಗೆ, ಅದಕ್ಕೆ ಒಂದು 2 ಎಗ್ಗಷ್ಟು ಎಗ್ನ ತೊಗೊಂಡು ಯಾಕ್ ಸಮೇತ ನಾನು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ವೈಟ್ ಪಾರ್ಟ್ ಮತ್ತು ಯೆಲ್ಲೋ ಪಾರ್ಟ್ ಇರುತ್ತಲ್ವ, ಅದು ಚೆನ್ನಾಗಿ ಹೊಂದ್ಕೊಂಡ್ರೆ ನಾವು ಕೋಟಿಂಗ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಈಗ ಈ ಒಗ್ಗರಣೆ ಮಾಡ್ಕೊತೀವಿ ಅಲ್ವಾ, ಲೈಕ್ ಫಿಲ್ಲಿಂಗ್ಗೆ ಕಟ್ಲೆಟ್ಗೆ. ಸೊ ಅದಕ್ಕೆ ನಾನಿಲ್ಲಿ ಈ ಥರ 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಚಿಕ್ಕ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿನ ತುರ್ಕೊಂಡಿದ್ದೀನಿ, ಬಿಕಾಸ್ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ರೆ ತುಂಬ ಒಂದೊಂದ್ಸರಿ ಬಾಯಿಗೆ ಸಿಕ್ಕಿದಾಗ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ, ಮಕ್ಕಳು ತಿಂತಾರಲ್ವ, ಸೊ ಹಾಗಾಗಿ ನಾನು ಜಸ್ಟ್ ತುರ್ಕೊಂಡ್ಬಿಟ್ಟೆ ಅದನ್ನು. ಬೆಳ್ಳುಳ್ಳಿ ಆದರೆ ಚಿಕ್ಕದಾಗಿ ಚಾಪ್ ಮಾಡ್ಕೋಬೋದು. ಸೊ ಅದನ್ನು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಅಷ್ಟೊತ್ತಿಗೆ ಇದು ಬೆಂದು ತಣ್ಣಗಾಗಿತ್ತಲ್ವ, ಇದನ್ನು ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಆ್ಯಂಡ್ ಚಿಕನ್ನು ಅಷ್ಟೇ ಎಳೆ ಬಿಡಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 6 to 7 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿನ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿ, ಶುಂಠಿ, ಏನೇನು ಕಟ್ ಮಾಡ್ಕೊಂಡಿದ್ನೋ ಕೊತ್ತಂಬರಿ ಸೊಪ್ಪನ್ನ ಒಂದು ಬಿಟ್ಟು ಎಲ್ಲದನ್ನೂ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ, ಯಾಕಂದರೆ ಮತ್ತೆ ಡೀಪ್ ಫ್ರೈ ಮಾಡ್ತೀವಿ, ಜಾಸ್ತಿ ಇಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಒಂದು ಎಲ್ಲ ಹಾಕಿದ್ಮೇಲೆ 3 to 5 ಮಿನಿಟ್ಸ್ ಸುಮ್ಮನೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಅಂದರೆ ಚಿಕ್ಕದಾಗಿ ಬಿಡಿಸ್ಕೊಂಡಿದ್ನಲ್ವ ಚಿಕನ್ನ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡು ಇದಾದಮೇಲೆ ಆಲೂಗಡ್ಡೆ ನೀವು ಸಪ್ರೇಟಾಗಿ ಪಲ್ಯಕ್ಕೆ ಯಾವ ರೀತಿ ಕ್ಯೂಚ್ ಇಡ್ತೀರಲ್ವ ಆ ಥರ ಬೇಕಾದರೂ ಫಸ್ಟೇ ಮಾಡ್ಕೋಬೋದು, ಇಲ್ಲಾಂದರೆ ನಾನಿಲ್ಲಿ ಡೈರೆಕ್ಟಾಗಿ ಸೇರಿಸ್ಕೊಂಡು ಈಗ ಮ್ಯಾಶ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಂಡ್ರೂ ಚಿಕನ್ಗೆ ಆಲೂಗಡ್ಡೆ ಎಲ್ಲ ಕಂಪ್ಲೀಟಾಗಿ ಹೊಂದ್ಕೋಬೇಕು, ಅಷ್ಟವರೆಗೂ ಮಿಕ್ಸ್ ಮಾಡ್ಕೋಬೇಕು. ಬಿಕಾಸ್ ನಾವು ಈ ರೀತಿ ಆಲೂಗಡ್ಡೆ ಮಾಡಿಕೊಂಡ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೇ ಕಟ್ಲೆಟ್ ಮಾಡುವಾಗ ಈಸಿ ಆಗುತ್ತೆ. ಆಲೂಗಡ್ಡೆ ಏನಾದರೂ ಸ್ವಲ್ಪ ಗಡ್ಡೆ ಥರನೇ ಇದ್ದರೆ ಕಟ್ಲೆಟ್ ಮಾಡ್ಕೊತೀವಲ್ವ ಆವಾಗ ಅದು ಕಟ್ ಆಗ್ತಾ ಇರುತ್ತೆ, ಅಂದರೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಸೊ ಎಲ್ಲ ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಈಗ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೇಕು. ಸೊ ಫ್ರೆಶ್ ಆಗಿರೋ ಬ್ರೆಡ್ ತಗೊಂಡು ಸೈಡಲ್ಲಿರೋ ಎಡ್ಜಸ್ನ ಕಟ್ ಮಾಡಿಬಿಟ್ಟು ವೈಟ್ ಪಾರ್ಟ್ನ ಮಾತ್ರ ನಾವು ಕ್ರಮ್ಸ್ ಆಗಿ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು ಚೆನ್ನಾಗಿ ಫ್ರೆಶ್ ಬ್ರೆಡ್ ತೊಗೊಂಡಿದ್ರೆ ಕೈಯಲ್ಲಿ ಹಿಂಗೆ ಮಾಡಬೇಕಾದ್ರೇ ಅದು ಪುಡಿ ಆಗಿಬಿಡುತ್ತೆ, ಇಲ್ಲ ಅಂತಂದರೆ ನೀವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೋಬೋದು. ಸೊ ಈಗ ನಾನು ಚಿಕನ್ ಮಿಕ್ಸ್ಚರ್ ಏನಿತ್ತು ಅದನ್ನು ಟೆಕ್ಸ್ಚರ್ ನೋಡ್ತಿರ್ಬೋದು ಗಟ್ಟಿಯಾಗಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಒಂದೇ ಸರಿ ಈಗ ಆವಾಗಲೇ ಎಗ್ ಯಾಕಲ್ಲಿ ಮಾಡ್ಕೊಂಡಿರ್ತೀವಲ್ವ ಕೋಟಿಂಗೋಸ್ಕರ, ಅದರಲ್ಲಿ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಮೇಲೆ ನಾನು ಒಂದು 2 ಟೈಮ್ಸ್ ಅದನ್ನು ರೋಲ್ ಆನ್ ಮಾಡ್ಕೊತಾ ಇದ್ದೀನಿ. ಫುಲ್ ಎಲ್ಲದನ್ನು ಹಾಗೆ ಮಾಡಿಕೊಂಡು ಇದನ್ನು ಪ್ರಿಪೇರ್ ಮಾಡಿಟ್ಕೊಂಡು ಫ್ರೀಝರಲ್ಲಿ 30 ಮಿನಿಟ್ಸಿಂದ 1 ಅವರ್ವರೆಗೂ ಇಟ್ಕೊಂಡ್ರೆ ಕೋಟಿಂಗ್ ಚೆನ್ನಾಗಿರುತ್ತೆ. ಸೊ ದಟ್ ಎಣ್ಣೆಲಿ ಹಾಕಿದಾಗ ಮೇಲೆ ಕ್ರಮ್ಸ್ ಇರುತ್ತಲ್ವ ಅದನ್ನು ಏನು ಜಾಸ್ತಿ ಬಿಟ್ಕೊಳ್ಳೋದಿಲ್ಲ ಎಣ್ಣೆಗೆ, ಆ್ಯಂಡ್ ಇದು ಕ್ರ್ಯಾಕ್ ಆಗೋದಿಲ್ಲ. ಸೊ ಆ ಒಂದು ರೀಸನ್ಗೆ ಫ್ರಿಜ್ಜಲ್ಲಿ ಇಡಬೇಕು ಅಂತ ಹೇಳ್ತಾ ಇರೋದು. ಇನ್ ಕೇಸ್ ಫ್ರಿಜ್ ಇಲ್ಲ ಅಂತಂದರೆ ಹೊರಗಡೆ ನೀವು 1 ಅವರ್ ಇಟ್ಟರೆ ಸೆಟ್ ಆಗೋದಕ್ಕೆ. ಸೊ ಇದು ಎಲ್ಲೂ ಕ್ರ್ಯಾಕ್ ಆಗೋದಿಲ್ಲ. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಡೀಪ್ ಫ್ರೈಗೆ ಬೇಕಾಗಿರೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಕಟ್ಲೆಟ್ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಡ್ರಾಪ್ ಮಾಡ್ಬೋದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿಕೊಂಡ್ರೆ ಕಟ್ಲೆಟ್ ರೆಡಿ ಆಯಿತು. ಒಂದು 2 to 5 ಮಿನಿಟ್ಸ್ ಇದು ಟಿಶ್ಯೂ ಮೇಲೆ ಬಿಟ್ಟರೆ ಎಕ್ಸಸ್ ಆಫ್ ಆಯಿಲ್ ರಿಮೂವ್ ಆಗುತ್ತೆ. ಸೊ ಕಟ್ಲೆಟ್ ರೆಡಿ ಆಯಿತು. ಇನ್ನು ಹರ್ಷ ಆ್ಯಕ್ಚುಲಿ ನಾನು ರಸಮಲೈ ಮಾಡಿದ್ದೆ ಅಲ್ವಾ, ಸೊ ಅದ್ರದ್ದು ರಬ್ದಿ ಇರುತ್ತೆ ಅಲ್ವಾ, ಅದನ್ನು ಗ್ಲಾಸಲ್ಲಿ ಹಾಕ್ಬಿಟ್ಟು ಈ ರೀತಿ ಫ್ರೀಝರಲ್ಲಿ ಇಟ್ಟು ಫ್ರೀಸ್ ಮಾಡಿದ್ದ. ಅದೊಂದು ಕೈಂಡ್ ಆಫ್ ಐಸ್ ಕ್ರೀಮ್ ಥರನೇ ಆಗೋಯ್ತು. ಅವನು ರೀಲ್ಸ್ ಅದು ಇದು ನೋಡ್ತಾ ಇರ್ತಾನಲ್ವ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅವನಿಗೆ ಈ ರೀತಿ ಏನಾದರೂ ಗ್ಲಾಸಸ್ ಎಲ್ಲ ಹಾಕಿ ಫ್ರೀಸ್ ಮಾಡಿ ಮಾಡೋ ಅಂಥದ್ದು ತುಂಬ ಮಾಡ್ತಾ ಇರ್ತಾನೆ ಅವಾಗವಾಗ. ನೋಡಿ ಅದು ಐಸ್ ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ಕ್ರ್ಯಾಕ್ ಆಯಿತು. ಹೋಲ್ ನೈಟ್ ಇಟ್ಟಿದ್ದಾನೆ ಗೈಸ್, ನನಗೆ ಅದು ಗೊತ್ತೇ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಇದಕ್ಕೊಂದು ಸ್ಟಿಕ್ ಇಟ್ಬಿಟ್ಟು ಪ್ರಿಪೇರ್ ಮಾಡಿದರೆ ಅದು ಐಸ್ ಕ್ರೀಮ್ ಥರನೇ ಆಗೋಗಿರ್ತಿತ್ತು. ನೋಡಿ ಇಲ್ಲಿ ಐಸ್ ಕ್ರೀಮ್ ಮಾಡಿದ್ದಾನೆ ಹರ್ಷ, ಐಸ್ ಕ್ರೀಮ್ ಮಾಡಿದ್ದಾನೆ. ಓಪನ್ ಮಾಡ್ಬಾರ್ದು. ಸ್ಪೂನ್ ಇಟ್ಟಿದ್ದಾನೆ, ಸ್ಪೂನ್ ಇಟ್ಟಿಲ್ಲ ಅಂದರೆ ಅದರ್ವೈಸ್ ಎಲ್ಲ ಸೂಪರ್. ಓಪನ್ ಮಾಡೋದು, ಒಂದು ಸ್ಪೂನ್ ಇಟ್ಟಿದ್ದಾನೆ. ಓಪನ್ ಮಾಡುವ ನೋಡೋಣ. ಪರವಾಗಿಲ್ಲ, ನನಗೆ ಇನ್ನೊಂದು ಏನು ನೆಕ್ಸ್ಟ್ ಏನು ರೆಸಿಪಿ ಮಾಡಬೇಕು ಅಂತ ಹೇಳ್ಬಿಟ್ಟು ಐಡಿಯಾ ಕೊಟ್ಟ ಹರ್ಷ. ವಾವ್ ಸೂಪರ್. ಚೆನ್ನಾಗಿದೆ ಬಿಡು,
ಸೈಡಲ್ಲಿಡು. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಅತ್ತೆ ಮಾವ ಮುನಿ ಅವ್ರ ಅಕ್ಕ ಎಲ್ಲ ಸ್ವಲ್ಪ ಮಾತಾಡ್ತಿದ್ದಾರೆ, ನಾಯ್ಸಿ ಆಗಿದೆ ಗೈಸ್, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವಾ, ನನ್ನ ಜೊತೆ ನನ್ನ ಮಗನೂ ಕುಕಿಂಗ್ ಮಾಡ್ತಾ ಇದ್ದಾನೆ. ಸೊ ಹೀಗಿತ್ತು ನನ್ನ ಡೇ, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.